ಅಲ್ಲಿ ಗೌಡರೇ. ಓಹೋ ಪಂಡಿತರು, ಏನ್ ಪಂಡಿತ್ರೆ, ಏನ್ ವಿಷಯ? ನಮ್ಮ ಮನೆ ಕಡೆ ಬಂದಿದ್ರಲ್ಲ ಹೊರಗೆ ಹೋಗಿ. ಅದೇ ಅಮ್ಮ, ಮಂಜುಣ್ಣಗೌಡರು ಪಂಚಾಂಗ ತೆಗೆದುಕೊಂಡು ಮನೆಗಳಿಗೆ ಹೋಗಂತ ಹೇಳಿದ್ರಪ್ಪ. ನನ್ನ ತಂಗಿ ಕಾವ್ಯ ಮತ್ತು ಸೋದರ ಏನಾದ ಮದುವೆ ಆಗಲು ಆದರೆ ಅವರಿಬ್ಬರ ಜೋಡಿ ಸರಿ ಹೋಗುತ್ತೋ ಇಲ್ಲೋ ಅಂತ ಒಂದು ಸಲ ಜಾತಕ ತಗದು ನೋಡಿಕೋಬೇಕಂತ ಹೇಳಿ ಕಳಿಸಿದ್ರಮ್ಮ. ಅದಕ್ಕೋಸ್ಕರ ಬಂದಿದ್ದಮ್ಮ. ಮನೆಯಲ್ಲಿ ನಾಡಗಳು ಅದಾರಮ್ಮ. ನೋಡಿ ಪಂಡಿತ್ರೆ, ಈಗ ತಾನೇ ನಮ್ಮಣ್ಣ ಹೊರಗಡೆ ಹೋಗಿದ್ದಾರೆ. ನಾನು ಅವ್ರ ತಂಗಿ ಕಾವ್ಯ ಅಂತ, ನನ್ನ ಹಾಗೂ ನನ್ನ ಸೋದರ ಮಾವ ಜೊತೆ ಮದುವೆ ಮಾಡ್ಬೇಕಂತ ನಮ್ಮ ಅಣ್ಣ ಹಾಗೂ ನನ್ನ ಅತ್ತಿಗೆ ನಿರ್ಧಾರ ಮಾಡಿದ್ದಾರೆ. ಅದರ ಸಲುವಾಗಿ ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದಾರೆ. ನೋಡಿ, ನಮ್ಮ ಅಣ್ಣ ಇರ್ತಿದ್ರು ಪರವಾಗಿಲ್ಲ, ನಾನಿದ್ದೀನಲ್ಲ, ಪಂಚಾಂಗ ಕೊಡ್ತೀನಿ, ಜಾತಕ ಹೇಳೋರಂತೆ. ಆಗಲಿ ಅಮ್ಮ, ನಿಮ್ಮ ಜಾತಕ ಹೇಳಬೇಕಾದರೆ ನಿಮ್ಮ ಇಬ್ಬರ ಮೂಲ ನಾಮಕರಣ ಬೇಕು ಮತ್ತು ಹುಟ್ಟಿದಗಳಿಗೆ ಕಾಲ ದಿನಾಂಕವೂ ಇರಬೇಕು. ಇವು ಎಲ್ಲ ನಿನಗೆ ಗೊತ್ತಿದೆ ತಾಯಿ? ನೋಡಿ ಪಂಡಿತ್ರೆ, ನೀವು ಬರೋದು ನಮ್ಮ ಅಣ್ಣನಿಗೆ ಗೊತ್ತಿತ್ತು, ಎಲ್ಲವನ್ನು ಬರ್ದಿಟ್ಟು ಹೋಗಿದ್ದಾರೆ. ನೀವು ಕೂತ್ಕೊಳ್ಳಿ, ನಾನು ಈಗಲೇ ಹೋಗ್ತಾ ಇರ್ತೀನಿ. ತಾಯಿ, ನಾನು ಹೀಗೆ ಅಂತ ನೀವು ಬೇಜಾರು ಮಾಡಿಕೊಳ್ಳಬೇಡಿ. ನಾನು ಪಂಚಾಂಗ ತರ್ತೀನಿ, ನೀನು ಕೂತ್ಕೊಳ್ಳಿ. ಜಾತಕದಲ್ಲಿ ಏನಿದೆ ಅಂತ ಹೇಳಿ. ಹೇಳಿ ಪಂಡಿತ್ರೆ, ಈ ನಮ್ಮದೇ ಪಂಚಾಂಗದಲ್ಲಿ ಏನಿದೆ ಜಾತಕ ಅಂತ ಹೇಳಿ. ನೋಡು ತಾಯಿ, ನಾನು ಹೀಗೆ ಹೇಳ್ತಿಲ್ಲ, ನೀವು ಬೇಜಾರು ಮಾಡಿಕೊಳ್ಳಬೇಡಿ. ಇದ್ದಾಗೆ ಹೇಳೋದು ನಮ್ಮ ಧರ್ಮ, ಇಲ್ಲದಾದರೆ ಅದು ನಮಗೆ ಪಾಪ ಕಟ್ಟುವುದು. ಪರವಾಗಿಲ್ಲ ಪಂಡಿತ್ರೆ, ಏನಂತ ಬೇಗ ಹೇಳಿ. ಹೌದು ಅಮ್ಮ, ನಿಮ್ಮ ಜಾತಕದಲ್ಲಿ ಹಾಗೆ ಇಬ್ಬರದಿಂದ ಇದೆ. ನಿಮ್ಮ ಸೋದರ ಮಾವನಿಗೆ ಗಂಡಾಂತರವಿದೆ. ಪಂಡಿತ್ರೆ, ಏನ್ ಹೇಳ್ತಾ ಇದ್ರಿ ನೀವು? ನಿಮ್ಮ ಮಾತಿನ ಅರ್ಥ ನನಗೆ ಆಗ್ತಾ ಇಲ್ಲ. ಮೂರು ತಿಂಗಳಲ್ಲಿ ಸತ್ತು ಹೋಗುತ್ತಾನೆ. ಪಂಡಿತ್ರೆ, ಏನ್ ಹೇಳ್ತಾ ಇದ್ರಿ? ನಾನು ನನ್ನ ಸೋದರ ಮಾವನ ಮದುವೆ ಆದ್ರೆ ನನ್ನ ಸೋದರ ಮಾವ ನನ್ನಿಂದ ದೂರ ಹೋಗ್ತಾರ? ಈ ನನ್ನ ಸೋದರ ಮಾವನ ನನ್ನ ಮದುವೆ ಆಗ್ಬಾರ್ದ? ಹೇಳಿ ಪಂಡಿತ್ರೆ, ಹೇಳಿ. ಆಗೋದು ಬಿಡೋದು ಅದು ನಿಮ್ಮ ಸಂಬಂಧಪಟ್ಟ ವಿಷಯ. ಇದಾಗಿ ಹೇಳಬೇಕಂತ ನಮ್ಮದು ಅಭಿಪ್ರಾಯ. ನನ್ನ ಸೋದರ ಮಾವನ ನನ್ನ ಮದುವೆ ಆಗ್ಬಾರ್ದ? ಹೇಳಿ ಪಂಡಿತ್ರೆ, ಹೇಳಿ. ನೋಡು ತಾಯಿ, ಆಗುವುದು ಬಿಡುವುದು ಅದು ನಿಮ್ಮ ಸಂಬಂಧಪಟ್ಟ ವಿಷಯ. ನಿಮ್ಮ ಮದುವೆಯಾದ 3 ತಿಂಗಳಲ್ಲಿ ನಿಮ್ಮ ಸೋದರ ಮಾವ ಸತ್ತು ಹೋಗುತ್ತಾನೆ. ನಾನು ನನ್ನ ಸೋದರ ಮಾವನ ಮದುವೆ ಆಗ್ಬಾರ್ದ? ನನ್ನ ಸೋದರ ಮಾವನ ಮದುವೆ ಆದ್ರೆ ನನ್ನ ಸೋದರ ಮಾವ ಮದುವೆ ಆದ 3 ತಿಂಗಳಲ್ಲಿ ಸತ್ತು ಹೋಗ್ತಾನ? ಇಲ್ಲ 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 ಇಲ್ಲ. ದೇವ್ರೆ, ನಾನು ಯಾವ ಪಾಪ ಮಾಡಿದ್ದೇನೆ? ನನ್ನ ಸೋದರ ಮಾವನ ನನ್ನಿಂದ ದೂರ ಮಾಡ್ತಾ ಇದೀಯ ನೀನು. ದಿನಾಲು ನಾವಿಬ್ರು ಜನ್ಮದ ಜೋಡಿ ಆಗ್ಬೇಕು ಅಂತ ದೇವರಿಗೆ ತುಪ್ಪದ ದೀಪ ಹಚ್ತಾ ಇದೆ. ಆದ್ರೆ